ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್ವಮಂಗಳ ಇದ್ದಾರೆ ಸವಿಗಣ ಸಂಸ್ಥೆಯ ಮಾಲೀಕರು. ಸೊ ಬನ್ನಿ ಅವ್ರ ಜೊತೆಗೆ ಮತ್ತಷ್ಟು ಮಾತಾಡೋಣ. ಸೊ ಮೇಡಮ್, ನೀವು ಇದು ಅಲ್ಲದೆ ಬೇರೆ ಏನೇನು ಕಾರ್ಯಕ್ರಮಗಳನ್ನ ನಿಮ್ಮ ಸವಿಗಣ ಸಂಸ್ಥೆ ಮೂಲಕ ನಡೆಸ್ತಾ ಇದ್ದೀರಾ, ಏನೋ ಹಮ್ಮಿಕೊಂಡಿದ್ದೀರಾ ಅಂತ? ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ ತರಬೇತಿಯನ್ನು ಅವರಿಗೆ ನಾಟಕಗಳು, ಕತೆ, ಕವನ ಇತ್ಯಾದಿಗಳ ಮೂಲಕ, ಹಾಗೆ ಕನ್ನಡದಲ್ಲಿ ಇರ್ತಕ್ಕಂತಹ ಪ್ರಮುಖರ ಪರಿಚಯ ಮಾಡಿಕೊಡೋದು, ಹೀಗೆ ಬೇರೆ ಬೇರೆ ವಿಭಿನ್ನ ಚಟುವಟಿಕೆಗಳ ಮೂಲಕ ಅವರಿಗೆ ಕನ್ನಡದ ಆಸಕ್ತಿಯನ್ನು ಬೆಳೆಸೋದು, ಆಸಕ್ತಿದಾಯಕವಾಗಿ ಅವರಿಗೆ ಅವುಗಳನ್ನ ಹೇಳ್ಕೊಡೋ ಅಂತದ್ದು ಒಂದು ಉದ್ದೇಶ. ಮತ್ತೆ ಇನ್ನೊಂದಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಸಾಧನೆಯನ್ನ ಮಾಡಿರೋರು ಇದ್ದಾರೆ. ಅವರ ಸಾಧನೆ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಪುರುಷರು ಸ್ವಲ್ಪ ಏನೋ ಸಾಧನೆ ಮಾಡಿದ್ರು ಅವರನ್ನ ಮೇಲೆತ್ತಲಿಕ್ಕೆ ಬಹಳಷ್ಟು ಸಂಘ ಸಂಸ್ಥೆಗಳಿರುತ್ತವೆ, ಅಥವಾ ಅವರಿಗೆ ವೇದಿಕೆಗಳು ಸಾಕಷ್ಟು ಇರುತ್ತವೆ. ಆದ್ರೆ ಮಹಿಳೆಯರಿಗೆ ಮಾತ್ರ ಅಂತ ಅವಕಾಶಗಳು ತುಂಬಾ ಕಡಿಮೆ. ಎಲ್ಲೋ ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಯಾರದೋ ಬೆಂಬಲ ಇದ್ದವರು ಮಾತ್ರ ಮುಂಚೂಣಿಗೆ ಬಂದು ಅವ್ರ ಬಗ್ಗೆ ಜನರಿಗೆ ಗೊತ್ತಾಗುತ್ತೆ ಹೊರತು ಎಲೆ ಮರೆ ಕಾಯಿ ಆಗಿರೋ ಸಾವಿರಾರು ಹೆಣ್ಮಕ್ಳಿದ್ದಾರೆ. ಆ ರೀತಿಯಲ್ಲಿ ಇರ್ತಕ್ಕಂತಹ ಹೆಣ್ಮಕ್ಳನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷ ನಾವು ಒಬ್ಬರಿಗೆ ಸವಿಗನ್ನಡ ಸರಸ್ವತಿ ಅಂತ ಹೇಳಿ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತೇವೆ. ಇದು ಒಂದು ಕಾರ್ಯಕ್ರಮ ನನಗೆ ತುಂಬಾ ಸಂತೋಷ ಕೊಡುವಂತದ್ದು. ಎಂತವ್ರನ್ನ ಆಯ್ಕೆ ಮಾಡ್ಕೋತೀರಾ? ಅಂದ್ರೆ ಸಾಧನೆ ಅಂತಂದ್ರೆ ಯಾವ ರೀತಿ ನಿಮ್ಮ ಒಂದು ಇದು ಅಂತ? ಅವರಿಗೆ ಅವ್ರು ಯಾವುದೇ ವೃತ್ತಿಯಲ್ಲಿ ಇದ್ದಿರಬಹುದು, ಒಬ್ಬ ಶಿಕ್ಷಕಿಯಾಗಿದ್ದಿರಬಹುದು, ಅಥವಾ ಎಲ್ಲ ಶಿಶುಪಾಲನಾ ತಜ್ಞರ ಅಂತ ಹೇಳಿದ್ರೆ ಬೇಬಿ ಸಿಟ್ಟಿಂಗ್ ನಡೆಸೋರಾಗಿದ್ದಿರಬಹುದು, ಅಥವಾ ನಾವು ಕಳೆದ ವರ್ಷ ಒಬ್ರು ಪಾಂಡವಪುರದಲ್ಲಿ ಅಂಕೇಗೌಡ ಪುಸ್ತಕ ಪ್ರತಿಷ್ಠಾನ ಅಂತ ಇದೆ, ಅಲ್ಲಿನ ವಿಜಯಲಕ್ಷ್ಮಿ ಅಂತ ಅನ್ನೋರು ಸುಮಾರು 2 ಲಕ್ಷ ಪುಸ್ತಕಗಳನ್ನ, ಅವರು ಗಂಡ ಹೆಂಡತಿ ಇಬ್ಬರೇ ಅಂದ್ರೆ ಒಂದೇ ಕುಟುಂಬ 2 ಲಕ್ಷ ಪುಸ್ತಕಗಳನ್ನ ಸಂಗ್ರಹಿಸಿಟ್ಟಿದೆ. ಅಂತಹ ಅದ್ಭುತವಾದ ಪುಸ್ತಕ ಪ್ರೀತಿ, ಕನ್ನಡ ಸಂಸ್ಕೃತಿಯ ಬಗ್ಗೆ, ಅದರ ಉಳಿಸೋದ್ರ ಬಗ್ಗೆ ಅವ್ರಿಗಿರೋ ಕಳಕಳಿ, ಇಂಥವುಗಳನ್ನ ಯಾರು ಗಮನಿಸೋದೇ ಇಲ್ವಲ್ಲ. ಮಹಿಳೆಯನ್ನ ಗುರುತಿಸೋದಕ್ಕೆ ಒಂದಿದೊಂದು ವೇದಿಕೆ ನಮ್ಮ ಸಂಸ್ಥೆ ಅಂತ ಅಂದ್ಕೊಂಡ್ಬಿಟ್ಟು ಅಂತವ್ರುಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ. ಓಕೆ. ಸೊ ಈಗ ಮಕ್ಕಳ ಕಾರ್ಯಕ್ರಮಕ್ಕೆ ಬರೋದಾದ್ರೆ ಸಮರ್ ಕ್ಯಾಂಪ್ ತರ ಮಾಡ್ತೀರಾ? ಸೊ ಅವ್ರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ ಕುರಿತಂತೆ ತರಬೇತಿ ಕೊಡ್ತೀರಾ? ಸೊ ಏನ್ ಮಾಡ್ತೀರಾ? ಏನ್ ಕಾರ್ಯಕ್ರಮ ಇರುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ಸಮರ್ ಕ್ಯಾಂಪ್ ಅಲ್ಲಿ ಮಾಡ್ತೇವೆ, 1 ತಿಂಗಳು ಸಮರ್ ಕ್ಯಾಂಪ್ ಮಾಡ್ತೇವೆ ಮಕ್ಕಳಿಗೆ. ಆ ಬೇಸಿಗೆ ಶಿಬಿರದಲ್ಲಿ ಅವರಿಗೆ ನಾಟಕಗಳನ್ನ, ಪುಟ್ಟ ಪುಟ್ಟ ನಾಟಕಗಳನ್ನ ಅವರೇ ಹೇಗೆ ಬರೆಯೋದು, ಪುಟ್ಟ ಪುಟ್ಟ ಕವಿತೆಗಳನ್ನ ಹೇಗೆ ರಚಿಸೋದು ಅವರೇನೇನೆ, ಮತ್ತೆ ಚಿತ್ರಗಳನ್ನ ಬರೆಯೋದು, ಹಾಗೆ ಕೋರಲ್ ಡ್ರಾ, ಫೋಟೋಶಾಪ್ ಇಂಥವು ಮಕ್ಕಳಿಗೆ ಆಸಕ್ತಿದಾಯಕವಾದ ತಂತ್ರಾಂಶಗಳಾದ್ರಿಂದ ಫ್ಲಾಶ್ ಕೂಡ ಅವ್ರ ಮಕ್ಳು ಕಲಿತಾರೆ. ಫ್ಲಾಶ್ ಅಲ್ಲಿ ಕೂಡ ಪುಟ್ಟ ಪುಟ್ಟದನ್ನ ಮಾಡಿರೋದನ್ನ ನೀವು ನೋಡಬಹುದು. ಹಾಗೇನೇನೆ ಅವರಿಗೆ ಬೇರೆ ಬೇರೆ ನಾಟಕದನ್ನ ಅವರೇ ಮೇಕಪ್ ಅನ್ನು ಮಾಡ್ಕೊಳ್ಳೋದ್ರಿಂದ ಹಿಡಿದು ಪ್ರಸಾದನ ಕಲೆ ಬಗ್ಗೆ, ಮುಖವಾಡಗಳನ್ನ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ನಾಟಕಕ್ಕೆ ಸಿದ್ಧತೆಗಳನ್ನ, ಪೂರ್ವ ಸಿದ್ಧತೆಗಳನ್ನ ಹೇಗೆ ಮಾಡ್ಕೊಳ್ಬೇಕು, ಈ ಎಲ್ಲ ತರಬೇತಿಗಳನ್ನ ನಮ್ಮಲ್ಲಿ ಕೊಡ್ತೇವೆ. ಇಲ್ಲಿ ಅಂದ್ರೆ ಸಮ್ಮರ್ ಟೈಮಲ್ಲಿ ಮಾತ್ರ, ಅಂದ್ರೆ ಒಕೇಶನ್ ಟೈಮಲ್ಲಿ ಮಾತ್ರನಾ ಅಥವಾ ಪ್ರತಿದಿನ? ವಾರಾಂತ್ಯದಲ್ಲಿ ಶನಿವಾರ ಭಾನುವಾರಗಳಲ್ಲಿ ಕೂಡ ನಾವು ನಡೆಸ್ತೇವೆ. ಅದನ್ನ ವರ್ಷದಲ್ಲಿ 6 ತಿಂಗಳ ಕಾರ್ಯಕ್ರಮ ಇರುತ್ತೆ, ಮತ್ತೆ ಹಾಗೆ ಬೇಸಿಗೆಯಲ್ಲಿ 1 ತಿಂಗಳ ಕಾರ್ಯಕ್ರಮ ಇರುತ್ತೆ. ಸೊ ಮಕ್ಕಳು ತುಂಬಾ ಖುಷಿಯಾಗಿ ಕಲಿತಾರೆ ಅಂತ? ಈಗಿನ ಮಕ್ಕಳು ಹೇಗಿದ್ದಾರೆ? ತುಂಬಾನೇ ಸಂತೋಷ ಪಡ್ತಾರೆ. ಹಾಗೆ ಪುಟಾಣಿ ಮಕ್ಕಳಿಂದ ಹಿಡಿದು, ಅಂದ್ರೆ ಸುಮಾರು 4-5 ವರ್ಷದ ಮಕ್ಕಳಿಂದ ಹಿಡಿದು 16 ವರ್ಷದ ವಯಸ್ಸಿನವರೆಗಿನ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಎಲ್ಲರೂ ಒಟ್ಟಿಗೆನೇ ಅವುಗಳನ್ನ ಮಾಡ್ತಾರೆ. ಹಾಗೆ ಸೊ ಅಂದ್ರೆ ನೀವು ಹೇಳಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಅನ್ನೋದಾದ್ರೆ ಅಷ್ಟು ಪುಟ್ಟ ಮಕ್ಕಳಿಗೆ ಯಾವ ರೀತಿ ತಿಳಿಸಿ ಹೇಳ್ತೀರಾ ಅಂತ? ಈಗ ನಾವು ಅವರಿಗೆ ಪ್ರತಿ ವರ್ಷ ಒಂದು ನಾಟಕವನ್ನ ಕಲಿಸ್ಕೊಡ್ತೇವೆ ಅಂತ ಹೇಳಿದ್ನಲ್ಲ, ಆ ನಾಟಕಗಳಿಗೆ ಮೊದಲಿಗೆ ಅವರಿಗೆ ಒಂದು ಸ್ಟೋರಿ ಹೇಳಿರ್ತೇವೆ ನಾವು. ಅದನ್ನ ಅವರು ಪುಟ್ಟ ಪುಟ್ಟ ದೃಶ್ಯಗಳಾಗಿ ಪರಿವರ್ತಿಸಿ ಅವ್ರು ಬರ್ಕೊಂಡು ಬರ್ತಾರೆ. ಮತ್ತೆ ಆಮೇಲೆ ಅವುಗಳನ್ನ ಒಂದು ನಾಟಕ ರೂಪಕ್ಕೆ ತರ್ತವೆ. ಪರಿಸರ ಬದಲಾವಣೆ ಆಗ್ಬೇಕು ಮಕ್ಕಳಿಗೆ. ಸೊ ಬೆರೆಯೋದಿರ್ಬೋದು, ಮಕ್ಕಳ ಜೊತೆ ಬೆರೆಯೋದಿರ್ಬೋದು, ಕಲಿಯೋಕೆ ಎಲ್ಲದಕ್ಕೂ ಒಳ್ಳೆ ಇದಾಗುತ್ತೆ. ಅದರಿಂದ ಇಂಥವೆಲ್ಲಾನು ನೋಡಿದಾಗ ತುಂಬಾ ಸಂತೋಷ ಆಗುತ್ತೆ. ಅಯ್ಯೋ, ವ್ಯವಸ್ಥಿತವಾದ ರೀತಿಯಲ್ಲಿ ಇರ್ತಿ ಎಷ್ಟೊಂದು ಜನ ಮಾಡಬಹುದಲ್ಲ ಅಂತ ಅನಿಸುತ್ತೆ. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ನಿಜವಾಗ್ಲೂ ನಿಮ್ಮ ಇದೇ ಒಂದು ಕೆಲಸ ಮುಂದೆ ಬರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಮಾ. ನನ್ನ ಹೆಸರು ಭವಾನಿ ಅಂತೇಳಿ. ನಾನು ಫಸ್ಟು ಟೈಪಿಂಗ್, ಕನ್ನಡ ಇಂಗ್ಲೀಷ್ ಟೈಪಿಂಗ್ ಮಾತ್ರ ಕಲ್ತಿದ್ದೆ. ಇಲ್ಲಿ ಕನ್ನಡ ನುಡಿ ಹೇಳ್ಕೊಡ್ತೀನಿ ಅಂತೇಳಿ ಗೊತ್ತಾಯ್ತು, ನನ್ನ ಫ್ರೆಂಡ್ ಮೂಲಕ ಗೊತ್ತಾಯಿತು. ಬೇರೆ ಕಡೆ ಎಲ್ಲ ಹೋಗಿ ವಿಚಾರಿಸಿದೆ, ಅಮೌಂಟ್ ಎಲ್ಲ ಪೇ ಮಾಡಬೇಕಾಗಿತ್ತು. ಬಟ್ ನನಗೆ ಅಷ್ಟೊಂದು ಅವಕಾಶ ಇರಲಿಲ್ಲ, ಅನುಕೂಲ ಇರಲಿಲ್ಲ ಅಷ್ಟು ಅಮೌಂಟ್ ಕೊಟ್ಟು ಕಲಿಯೋಷ್ಟು. ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತೀನಿ ಅಂತೇಳಿ ಹೇಳಿದ್ರು. ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ. ಬಟ್ ಇಲ್ಲಿ ಕಲಿತು ನನಗೆ ಜಾಬ್ ಸಿಕ್ಕಿದೆ.
ನೋಡಿದ್ರಲ್ಲ ವೀಕ್ಷಕರೇ, ಸವಿಗಣ ಸಂಸ್ಥೆಯ ಉದ್ದೇಶ ನಿಜವಾಗ್ಲೂ ಮೆಚ್ಚುಗೆ ಗಳಿಸುವಂಥದ್ದೇ. ಯಾಕಂದರೆ ಎಲ್ಲರಿಗೂ ಕನ್ನಡವನ್ನು ಕಲಿಸುವಂತಹ ಉದ್ದೇಶ, ಕನ್ನಡವನ್ನು ಕಲಿಸಿ ಉಳಿಸಿ ಬೆಳೆಸುವಂತಹ ಒಂದು ಉದ್ದೇಶದ ಮೂಲಕ. ಹಾಗೆಯೇ ಕಂಪ್ಯೂಟರ್ ಯಾರೋ ಕಲಿಬೇಕು ಅಂದ್ಕೊಂಡಿದ್ದಾರೆ ಅವರಿಗೆಲ್ಲ ಉಚಿತವಾಗಿ ತರಬೇತಿ ಕೊಡ್ತಾ ಇದೆ. ಮತ್ತೊಂದು ಖುಷಿಯ ಸಮಾಚಾರ ಏನಪ್ಪ ಅಂತಂದರೆ, ಇಲ್ಲಿ ಬಂದು ಕಂಪ್ಯೂಟರ್ ತರಬೇತಿಯನ್ನು ಪಡೆದ ನಂತರ ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಸ್ವಂತ ಉದ್ಯೋಗವನ್ನು ಶುರು ಮಾಡಿಕೊಂಡು ಸ್ವಾವಲಂಬಿ ಬದುಕನ್ನು ಸಾಗಿಸ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಸವಿಗಣ ಸಂಸ್ಥೆಗೆ ನಮ್ಮ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.